ನೋಡಿ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನೋಡಿ, ಜಾಯಿಂಟ್ ಡೈರೆಕ್ಟರ್, ಹಲವಾರು ಕೇಸ್ಗಳಾಗಿದೆ. ಹಲವಾರು ಜನ ನಿಮ್ಮಲ್ಲಿ ಕೇಸ್ಗಳು ಹಾಕೊಂಡು ಕಾಯ್ತಾ ಇದ್ದಾರೆ, ಯಾವಾಗ ಜೈಲಿಗೆ ಹೋಗ್ತೀರಿ, ಯಾವಾಗ ಜೈಲಿಗೆ ಹೋಗ್ತೀರಿ ಅಂತ. ಅಂತ ತಪ್ಪುಗಳನ್ನು ಯಾಕೆ ಮಾಡ್ಕೊಳ್ತೀರಿ? ಜೈಲಿಗೆ ಹೋಗುವಂತ ತಪ್ಪುಗಳನ್ನು ನೀವ್ಯಾಕೆ ಮಾಡ್ಕೊಳ್ತೀರಿ? ನಮ್ಮ ಜನ ಏನ್ ಮಾಡಿದ್ದಾರೆ? ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ, ಒಳ್ಳೆ ಆಡಳಿತ ಕೊಡಿ. ಅದು ಬಿಟ್ಟು ನೀವು ಹೊರಗಿನವರು ಬಂದಿದ್ದಾರೆ, ಹೊರಗಡೆಯವರು ಬಂದಿದ್ದಾರೆ ಅಂತ ಹೇಳ್ತೀರಿ. ಒಂದು ಪದನ ಯಾರು ಹೊರಗಡೆ ಹೋಗ್ತಾರೆ? ಈ ತಾಲೂಕಿನ ಜನರ ಸೇವೆ ಮಾಡಬೇಕು ಅಂತ ಯಾರು ಬಂದಿದ್ದಾರೋ ಆ ವ್ಯಕ್ತಿ 24x7 ಜನರಿಗೆ ಸಂಪರ್ಕದಲ್ಲಿದ್ದಾರೆ. ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಪ್ರತಿದಿನ ಬೆಳಿಗ್ಗೆ ಆದ್ರೆ ಸಂಜೆವರೆಗೂ ಮಾಲೂರಿನಲ್ಲಿ ಇದ್ದಾರೆ, ಜನರಿಗೆ ಸಿಗ್ತಾ ಇದ್ದಾರೆ. ಮಾಲೂರಿನಲ್ಲಿ ಮನೆ ಮಾಡಿದ್ದಾರೆ, ಮಾಲೂರಿನಲ್ಲಿ ಹೋಟೆಲ್ ಲಿಸ್ಟ್ ಅವ್ರ ಹೆಸರಿದೆ, ಅವ್ರ ಧರ್ಮಪತ್ನಿ ಹೆಸರಿದೆ. ನನಗೆ ಹೇಳ್ತೀರಿ ನಾನು ಒಕ್ಕಲಿಗ, ನಾನು ಗೌಡ, ನೀನ್ಯಾಕೆ ಅವರಿಂದ ಓದ್ತಾ ಇದೀಯಾ ಅಂತ. ಹೌದು, ನೀನು ಗೌಡನಲ್ಲ ಅನ್ನೋದು ಹೇಳಿಲ್ಲ. ನಾನು ಗೌಡ ಅಂತ ಹಾಕ್ಬಿಟ್ಟಿಲ್ಲ. ಆರ್ ಪ್ರಭಾಕರ್, ರಾಮಯ್ಯ ಪ್ರಭಾಕರ್, ನಾನು ಒಕ್ಕಲಿಗ ಜಾತಿವನೇ. ಅರೆ ನಿನ್ನಿಂದ ಬರಬೇಕು ಅಂತ ನಿಲ್ಲೋಲ್ಲ. ನನಗೆ ಬೈರೇಗೌಡರು, ದೇವರಪ್ಪನವರು ಒಂದು ಸ್ವಲ್ಪ ವಿದ್ಯೆ ಕಲಿಸಿದ್ದಾರೆ. ಬೈರೇಗೌಡರು ಭ್ರಷ್ಟಾಚಾರ ಅಂದ್ರೆ ಎಷ್ಟು ಶಕ್ತಿಯುತವಾಗಿ ಹೋರಾಟ ಮಾಡ್ತಾ ಇದ್ರು, ಆ ಶಕ್ತಿ ನಮ್ಮಲ್ಲಿ ಸ್ವಲ್ಪ ಇದೆ. ನಾವು ಯಾವತ್ತೂ ರೈತರ ಮಕ್ಕಳು, ಅನ್ನ ಹಾಕುವಂತ ಜನ, ದುಡಿಮೆ ಮಾಡಿ 4 ಜನಕ್ಕೆ ಅನ್ನ ಹಾಕ್ತೀವಿ. ಯಾವತ್ತು ಇನ್ನೊಬ್ರು ಜೋಬಿಂದ ಎತ್ಕೊಳ್ಳುವಂತ ಕೆಲಸ ನಾವು ಮಾಡಬಾರ್ದು.